ಎಲ್ಲರಿಗೂ ಶುಭೋದಯ. ಇಂದು ನಾನು ಪೊಲೀಸ್ ಕಾನಿಸ್ಟೇಬಲ್ ಪರೀಕ್ಷೆಗಳಿಗೆ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಅಕ್ಷಾಂಶಗಳು ಎಂದರೇನು? ಭೂಮಿಯ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು. ಭೂಮಿಯ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಭೂಮಿಯ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 180. 0 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುವರು? 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಎಂದು ಕರೆಯುವರು. ಭೂಮಿಯ ಅತ್ಯಂತ ದೊಡ್ಡ ವೃತ್ತ ಯಾವುದು? ಭೂಮಿಯ ಅತ್ಯಂತ ದೊಡ್ಡ ವೃತ್ತ ಸಮಭಾಜಕ ವೃತ್ತ. ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎಂದು ವಿಂಗಡಿಸಿದ ವೃತ್ತ ಯಾವುದು? ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎಂದು ವಿಂಗಡಿಸಿದ ವೃತ್ತ ಸಮಭಾಜಕ ವೃತ್ತ. ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು? ಅಕ್ಷಾಂಶಗಳ ನಡುವಿನ ಅಂತರ 110.4 ಕಿಮೀ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಎಷ್ಟು ಅಕ್ಷಾಂಶಗಳಿವೆ? ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 90 ಅಕ್ಷಾಂಶಗಳಿವೆ. ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಎಷ್ಟು ಅಕ್ಷಾಂಶಗಳಿವೆ? ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ 90 ಅಕ್ಷಾಂಶಗಳಿವೆ. ಸಮಭಾಜಕ ವೃತ್ತದಿಂದ 23 ಡಿಗ್ರಿ ಉತ್ತರಕ್ಕೆ ಯಾವ ವೃತ್ತ ಕಂಡುಬರುತ್ತದೆ? ಸಮಭಾಜಕ ವೃತ್ತದಿಂದ 23 ಡಿಗ್ರಿ ಉತ್ತರಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕಂಡುಬರುತ್ತದೆ. ಸಮಭಾಜಕ ವೃತ್ತದಿಂದ 66 ಡಿಗ್ರಿ ಉತ್ತರಕ್ಕೆ ಯಾವ ವೃತ್ತ ಕಂಡುಬರುತ್ತದೆ? ಸಮಭಾಜಕ ವೃತ್ತದಿಂದ 66 ಡಿಗ್ರಿ ಉತ್ತರಕ್ಕೆ ಉತ್ತರ ಮೇರು ವೃತ್ತ ಕಂಡುಬರುತ್ತದೆ. ಸಮಭಾಜಕ ವೃತ್ತದಿಂದ 90 ಡಿಗ್ರಿ ಉತ್ತರಕ್ಕೆ ಯಾವ ಧ್ರುವ ಕಂಡುಬರುತ್ತದೆ? ಸಮಭಾಜಕ ವೃತ್ತದಿಂದ 90 ಡಿಗ್ರಿ ಉತ್ತರಕ್ಕೆ ಉತ್ತರ ಧ್ರುವ ಕಂಡುಬರುತ್ತದೆ. ಸಮಭಾಜಕ ವೃತ್ತದಿಂದ 23 ಡಿಗ್ರಿ ದಕ್ಷಿಣಕ್ಕೆ ಯಾವ ವೃತ್ತ ಕಂಡುಬರುತ್ತದೆ? ಸಮಭಾಜಕ ವೃತ್ತದಿಂದ 23 ಡಿಗ್ರಿ ದಕ್ಷಿಣಕ್ಕೆ ಮಕರ ಸಂಕ್ರಾಂತಿ ವೃತ್ತ ಕಂಡುಬರುತ್ತದೆ. ಸಮಭಾಜಕ ವೃತ್ತದಿಂದ 66 ಡಿಗ್ರಿ ದಕ್ಷಿಣಕ್ಕೆ ಯಾವ ವೃತ್ತ ಕಂಡುಬರುತ್ತದೆ? ಸಮಭಾಜಕ ವೃತ್ತದಿಂದ 66 ಡಿಗ್ರಿ ದಕ್ಷಿಣಕ್ಕೆ ದಕ್ಷಿಣ ಮೇರು ವೃತ್ತ ಕಂಡುಬರುತ್ತದೆ. ಸಮಭಾಜಕ ವೃತ್ತದಿಂದ 90 ಡಿಗ್ರಿ ದಕ್ಷಿಣಕ್ಕೆ ಯಾವ ಧ್ರುವ ಕಂಡುಬರುತ್ತದೆ? ಸಮಭಾಜಕ ವೃತ್ತದಿಂದ 90 ಡಿಗ್ರಿ ದಕ್ಷಿಣಕ್ಕೆ ದಕ್ಷಿಣ ಧ್ರುವ ಕಂಡುಬರುತ್ತದೆ. ಥ್ಯಾಂಕ್ ಯು. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.